ಹಾಯ್ ಹಲೋ, ನಾನು ನಿಮ್ಮ ರಂಜಿತಾ ಮಾತಾಡ್ತಾ ಇರೋದು. ಈ ವಿಡಿಯೋನ ಎಕ್ಸ್ಪೆಷಲಿ ನಮ್ಮ ಲೇಡೀಸ್ ಕ್ಲೈಂಟಿಗೋಸ್ಕರ ಮಾಡ್ತಾ ಇದ್ದೀನಿ. ನಮ್ಮದು ಬ್ಯೂಟಿ ಪಾರ್ಲರ್ ವಿತ್ ಮೇಕೋ ಸ್ಟುಡಿಯೋ ಇದೆ. ನಮ್ಮ ಪಾರ್ಲರಲ್ಲಿ ಡೈಲಿ ಕಂಪ್ಲೇಂಟ್ ಬರ್ತಾ ಇರೋದು ಸ್ಕಿನ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ನಮ್ಮ ಲೇಡೀಸಲ್ಲಿ ಪಿಗ್ಮೆಂಟೇಷನು, ಆ್ಯಕ್ನಿ ಕಲೆಗಳು, ಈ ರೀತಿಯಾದ ಫೇಸ್ಗಳಲ್ಲಿ ಕಲೆಗಳಾಗ್ತಾ ಇದೆ. ಅದಕ್ಕೆ ಅವರು ಸರಿಯಾದ ಸಜೆಷನ್ ತೊಗೊಂಡೇ ಸ್ಕಿನ್ ಶೈನು, ಸ್ಕಿನ್ ಲೈಟು, ಈ ರೀತಿಯಾದ ವೈಟ್ನಿಂಗು, ಲೈಟ್ನಿಂಗ್ ಕ್ರೀಮ್ಗಳನ್ನು ಯೂಸ್ ಮಾಡಿ ಸ್ಕಿನ್ನ ತುಂಬ ಸೆನ್ಸಿಟಿವ್ ಮಾಡಿಕೊಂಡು ನಮ್ಮಲ್ಲಿ ಸ್ಕಿನ್ನ ರಿಪೇರ್ ಮಾಡಿ ಅಂತ ಬರ್ತಾ ಇದ್ದಾರೆ. ನಾ ಹೇಳೋದು, ನಿಮಗೆ ಏನೇ ಪ್ರಾಬ್ಲಮ್ ಸ್ಕಿನ್ನಲ್ಲಾದರೂ ಡಾಕ್ಟರ್ ಸಜೆಷನ್ ತೊಗೊಳ್ಳಿ, ಇಲ್ಲ ಒಳ್ಳೆ ಎಜುಕೇಟರ್ ಹತ್ರ ಸಜೆಷನ್ ತೊಗೊಂಡು ನೀವು ಸ್ಕಿನ್ನ ರಿಪೇರ್ ಮಾಡ್ಕೊಬೇಕು. ಅದು ಬಿಟ್ಟು ಪರ್ಸ್ನಲಾಗಿ ಅವ್ರು ಯಾರೋ ಹೇಳಿದ್ರು ಇವ್ರು ಯಾರೋ ಹೇಳಿದ್ರು ಅಂತ ವೈಟ್ನಿಂಗ್ ಕ್ರೀಮ್ಗಳನ್ನು ಬಳಸಿಬಿಟ್ಟು ಸ್ಕಿನ್ನ ತುಂಬ ಸೆನ್ಸಿಟಿವ್ ಮಾಡಿ ನೀವು ಟ್ರೀಟ್ಮೆಂಟಿಗೆ ಬರ್ತಾ ಇದ್ದೀರಾ. ನಾವು ಏನೇ ಯೂಸ್ ಮಾಡಬೇಕಾದರೂ ನಮಗೆ ಫುಲ್ಲು ಡೆಪ್ತಾಗಿ ಆ ಕ್ರೀಮ್ ಬಗ್ಗೆ ನಾಲೆಡ್ಜ್ ಇರಬೇಕು. ಯಾಕಂದರೆ ನಮ್ಮ ಫೇಸೇ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ರೀತಿ ಇದ್ದಾಗ ನೀವು ಯಾವುದ್ಯಾವುದೋ ಕ್ರೀಮ್ಗಳನ್ನು ಯೂಸ್ ಮಾಡಿ ಸ್ಕಿನ್ನ ತುಂಬ ಸೆನ್ಸಿಟಿವ್ ಮಾಡಿ ತುಂಬ ಡ್ಯಾಮೇಜ್ ಮಾಡ್ಕೊಂಡು ಬಂದಾಗ ಅದು ರಿಪೇರ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಟ್ರೀಟ್ಮೆಂಟಿಗೂ ತುಂಬ ಸಪೋರ್ಟ್ ಮಾಡಲ್ಲ. ಸೊ ನಾ ಹೇಳೋದು, ದಯವಿಟ್ಟು ನಿಮಗೆ ಗೊತ್ತಿಲ್ಲದೇ ಸ್ಕಿನ್ ಶೈನು, ಸ್ಕಿನ್ ಲೈಟು, ಈ ರೀತಿಯಾದ ಲೈಟ್ನಿಂಗ್ ಕ್ರೀಮ್ಗಳನ್ನು ವಿತೌಟ್ ಸಜೆಷನ್ ನೀವು ಯೂಸ್ ಮಾಡಬೇಡಿ. ನಿಮಗೆ ಏನಾದರೂ ಸ್ಕಿನ್ನಲ್ಲಿ ಪ್ರಾಬ್ಲಮ್ ಆಯಿತು ಅಂದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಇಲ್ಲ ಒಳ್ಳೆ ಮೇಕಪ್ ಎಜುಕೇಟರ್ ಆಗಿರ್ಬೋದು, ಬ್ಯೂಟಿ ಎಜುಕೇಟರ್ ಅವ್ರ ಹತ್ರ ನೀವು ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.